ತುಂಬಾ ದಿವಸದಿಂದ ಥಿಯೇಟರ್ ಹೋಗಿ ನೋಡುವಂತ ಯಾವುದೇ ಕನ್ನಡ ಸಿನಿಮಾ ಬಂದಿರಲಿಲ್ಲ. ಬಟ್ ಆ ಒಂದು ಗ್ಯಾಪ್ ನ ಇವಾಗ ಫುಲ್ಫಿಲ್ ಮಾಡಿದೆ ಕೆಡಿ ಸಿನಿಮಾ. ಡೈರೆಕ್ಟರ್ ಪ್ರೇಮ್ ಅವರಂದ್ರೆ ಫಸ್ಟ್ ನೆನಪಾಗೋದು ಮೇಕಿಂಗ್, ಸಾಂಗ್ ಮತ್ತೆ ಸೆಂಟಿಮೆಂಟ್. ಈ ಒಂದು ಮೂವಿನಲ್ಲಿ ಅದನ್ನ ಇನ್ನೂ ನೆಕ್ಸ್ಟ್ ಲೆವೆಲ್ ಗೆ ತಗೊಂಡು ಹೋಗಿದ್ದಾರೆ. ಈ ಮೂವಿಯ ಮೇನ್ ಹೈಲೈಟ್ ಪಾರ್ಟ್ ಅಂತಂದ್ರೆ ಬ್ರದರ್ ಸೆಂಟಿಮೆಂಟ್. ಧ್ರುವ ಸರ್ಜಾ ಮತ್ತೆ ರಮೇಶ್ ಅರವಿಂದ್ ಅವರ ಬ್ರದರ್ ಸೆಂಟಿಮೆಂಟ್ ತುಂಬಾನೇ ಚೆನ್ನಾಗಿ ವರ್ಕೌಟ್ ಆಗಿದೆ. ಧ್ರುವ ಸರ್ಜಾ ಮತ್ತೆ ನಾಯಕಿ ರೇಷ್ಮಾ ಅವರ ಕೆಮಿಸ್ಟ್ರಿ ತುಂಬಾನೇ ಚೆನ್ನಾಗಿ ಮೂಡ್ ಬಂದಿದೆ. ಮಾಸ್ ಆಡಿಯನ್ಸ್ ಗಂತೂ ಸಖತ್ ಇಷ್ಟ ಆಗುತ್ತೆ ಈ ಒಂದು ಮೂವಿ ಅಂತೂ ನಿಮಗೆ 80s 90s ಫೀಲ್ ಕೊಡುತ್ತೆ. ಪ್ರತಿಯೊಂದು ಕ್ಯಾರೆಕ್ಟರ್ಗೂ 80s 90s ಟಚ್ ನ ಕೊಟ್ಟಿದ್ದಾರೆ. ಪ್ರೇಮ್ ಅವರ ಡೈರೆಕ್ಷನ್ ಅಂತಂದ್ರೆ ಅವರ ಮೂವಿಯಲ್ಲಿರೋ ಸಾಂಗ್ಸ್ ಗಳು ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಅದು ಆಲ್ರೆಡಿ ಪ್ರೂವ್ ಆಗಿದೆ. ಒಂದೇ ಮೂವಿನಲ್ಲಿ ಇಷ್ಟೊಂದು ಮಲ್ಟಿ ಸ್ಟಾರ್ ಗಳನ್ನ ಹಾಕೊಂಡು ತುಂಬಾನೇ ನೀಟ್ ಆಗಿ ಸ್ಕ್ರೀನ್ ಪ್ಲೇ ನಲ್ಲಿ ತೋರಿಸಿದ್ದಾರೆ. ಧ್ರುವ ಸರ್ಜಾ ಅವರ ಆಕ್ಟಿಂಗ್ ಬಗ್ಗೆ ಮಾತಾಡೋದಾದ್ರೆ ಫಸ್ಟ್ ಹಾಫ್ ಇಂದ ಸೆಕೆಂಡ್ ಹಾಫ್ ಅಲ್ಲಿ ಆಗೋ ಎಲಿವೇಶನ್ ನೆಕ್ಸ್ಟ್ ಲೆವೆಲ್ ಇರುತ್ತೆ. ಕ್ಲೈಮ್ಯಾಕ್ಸ್ ಅಂತೂ ಸೀಟ್ ಎಡ್ಜಲ್ ಕೂತ್ ನೋಡ್ಬೇಕು. ಇದನ್ನ ನೀವು ಥಿಯೇಟರ್ ಹೋಗಿನೇ ಫೀಲ್ ಮಾಡಬೇಕು. ಮೂವಿ ಮೇಕಿಂಗ್ ಅಂತೂ ತುಂಬಾನೇ ರಿಚ್ ಆಗಿ ಮೂಡ್ ಬಂದಿದೆ. ಲಾಸ್ಟ್ ಅಲ್ಲಿ ಸುದೀಪ್ ಸರ್ ಕ್ಯಾಮಿಯೋ ಈ ಒಂದು ಪಿಕ್ಚರ್ ಗೆ ತುಂಬಾನೇ ವೇಟೇಜ್ ಕೊಡುತ್ತೆ. ಟೋಟಲಿ ಫ್ಯಾಮಿಲಿ ಎಲ್ಲ ಕೂತ್ ನೋಡುವಂತ ಸಿನಿಮಾ. ಇವಾಗಲೇ ನಿಮ್ಮ ಟಿಕೆಟ್ಸ್ ನ ಬುಕ್ ಮಾಡ್ಕೊಳ್ಳಿ. ಕನ್ನಡ ಸಿನಿಮಾಗೆ ಇದೇ ತರ ಸಪೋರ್ಟ್ ಮಾಡಿ. ಹಾಗೆ ಕನ್ನಡ ಚಿತ್ರಗಳನ್ನ ಚಿತ್ರಮಂದಿರದಲ್ಲಿ ಪ್ರೀತಿ, ಪ್ರೋತ್ಸಾಹ, ಬೆಂಬಲ ಹಿಂಗೆ ಇರ್ಲಿ ಚಿನ್ನ. ಥ್ಯಾಂಕ್ ಯು ಚಿನ್ನ. ಥ್ಯಾಂಕ್ ಯು.